ದಯಮಾಡಿ ಅತಿಥಿಗಳು ವೇದಿಕೆ ಮೇಲೆ ಆಸೀನರಾಗಬೇಕು. ಈಗ ಮುಂದಿನ ಕಾರ್ಯಕ್ರಮವನ್ನ ಶ್ರೀಮತಿ ಸುಮಾ ಬಿಆರ್ ಇವರು ನಡೆಸಿಕೊಡಲಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯ. Today we are celebrating the 75th Republic Day in our school. All children are very happy to celebrate Republic Day in school. Not only in school, throughout India we are celebrating Republic Day. Unity in diversity, which means all religion, all caste, different people, different languages, different dresses, all of us live together in India in unity. That is why we are all very happy, and today we are celebrating Republic Day. And Dr. B.R. Ambedkar is the father of the written constitution. When I say written constitution, only India like our country has a written constitution where all our rights and duties are written in the constitution. Right to education from 6 years to 14 years, compulsory education is given to all children, and that is the day, and all the children are enjoying the Republic Day. So with the same happiness, continue in your studies, do well in your exams, and our duty is also to vote for the right people. So it is constitution, our rights and duties are written. So happy Republic Day once again to all the children. Thank you. Your good name, ma'am? My name is Helen Glory. Which is school? GHPS Ejipura, Bangalore. ರಾಜೇಶ್ವರಿ ಅಂತ ನನ್ನ ಹೆಸರು. ಈಜಿಪುರ ಶಾಲೆ ಸಹಶಿಕ್ಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಬೇಕಾದರೂ ನಾವು ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತೀವಿ. ಇದೇ ಶಾಲೆಯಲ್ಲಿ ನಮಗೆ 2019-21ನೇ ಸಾಲಿನಲ್ಲಿ MTIP ಅಂತ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಯಿತು. ಆಗಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅದರಲ್ಲಿ ಎಲ್ಲ ಮಕ್ಕಳು ಪಾಲ್ಗೊಳ್ತಾಯಿದ್ರು. ಸುನೀತಾ ಮ್ಯಾಮನವರು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿದ್ರು, ನಂತರ ಸೆಕೆಂಡ್ ಸ್ಟ್ಯಾಂಡರ್ಡು, ನಂತರ ಥರ್ಡ್ ಸ್ಟ್ಯಾಂಡರ್ಡು, ಹೀಗೆ 4th ಆ್ಯಂಡ್ 5th. ಈಗ ನಮ್ಮ ಶಾಲೆಯಲ್ಲಿ 5thವರೆಗೂ ಇಂಗ್ಲೀಷ್ ಮೀಡಿಯಮ್ ಇದೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಪ್ರತಿಯೊಂದು ಮಗುವು ತುಂಬ ಆ್ಯಕ್ಟಿವಿಟಿಯಿಂದ ಇರುತ್ತೆ, ಚಟುವಟಿಕೆಯಿಂದ ಕೂಡಿರುತ್ತೆ. ಪ್ರತಿಯೊಂದು ಮಗುನೂ ಅಷ್ಟೇ ನ್ಯೂಸ್ ಪೇಪರ್ ಓದೋದ್ರಲ್ಲಾಗಲಿ, ಅಥವಾ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಥಾಟ್ ಫಾರ್ ದ ಡೇ ಹೇಳೋದ್ರಲ್ಲಾಗಲಿ, ನ್ಯೂಸ್ ಪೇಪರು, ಥಾಟ್ ಫಾರ್ ದ ಡೇ, ಹಾಗೆ ಮಕ್ಕಳು ಯಾವುದಾದ್ರೂ ಒಂದು ವಿಷಯ ಕೊಟ್ಟರೆ ಪಿಕ್ ಆ್ಯಂಡ್ ಸ್ಪೀಕ್ ಮಾಡೋದ್ರಲ್ಲಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇಷ್ಟು ನಮ್ಮ ಶಾಲೆಯಲ್ಲಿ ಸರಿಯಾಗಿ 392 ಜನ ಇದ್ದಾರೆ. 392, ನಿಯರ್ಲಿ 400, ನಿಯರ್ಲಿ ರೀಚ್ಡ್ 400. ಎಸ್ ಸರ್. ಓಕೆ. ಎರಡು ಮಾತುಗಳಲ್ಲಿ ಹೇಳಬೇಕು ಅಂದರೆ, ರಿಪಬ್ಲಿಕ್ ಡೇ ಬಗ್ಗೆ ಅಂದರೆ ಎಲ್ಲ ಮಕ್ಕಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಭಾಷಣ, ಪ್ರತಿಯೊಂದು ಮಗುನೂ ಅಷ್ಟೇ ಪ್ರತಿಯೊಂದು ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲೂ ಮಕ್ಕಳೆಲ್ಲರೂ ಭಾಗವಹಿಸಿದರು. ಹಾಗೆ ಪೋಷಕರು ಅಷ್ಟೇ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು. ಮಕ್ಕಳಿಗೆಲ್ಲ ನಾವು ಹೇಳಿದ್ವಿ, ಇಂಥ ಮಕ್ಕಳಿಗೆ ಈ ಥರನೇ ಡ್ರೆಸ್ ಮಾಡಬೇಕು ಅಂದರೆ ಆ ಥರನೇ ಡ್ರೆಸ್ ಮಾಡ್ಕೊಂಬಂದಿದ್ರು. ಅದೊಂದು ತುಂಬ ಖುಷಿಯಾಯಿತು. ಎಲ್ಲ ಪೋಷಕರು ನೋಡೋ ಅಂಥ ಹಾಗೆ ಇತ್ತು. ನಮ್ಮ ಶಾಲೆಯಲ್ಲಿ ಯಾವಾಗಲೂ ಅಷ್ಟೇ ಅಕ್ಷಯ ಪಾತ್ರೆ ಯಾವಾಗಲೂ ಇರುತ್ತೆ, ಬೆಳಗ್ಗೆ ಹಾಲಿರುತ್ತೆ. ಆ ಮಕ್ಕಳಿಗೆ
ನಾವು ಬೆಡ್ ಒಂದಿರಲ್ಲ ಅಷ್ಟೇ, ಮಾತ್ರೆ ಸಹ ನಾವು ವಾರಕ್ಕೊಂದ್ಸಲ ಟ್ಯಾಬ್ಲೆಟ್ ಸಹ ನಾವೇ ಪೌಷ್ಟಿಕಾಂಶದ ಮಾತ್ರೆಯನ್ನು ಸಹ ನಾವೇ ಕೊಡ್ತೀವಿ. ಮಕ್ಕಳಿಗೆ ಒಳ್ಳೆ ರೀತಿಯ ಆಹಾರ ಕೊಡ್ತಾರೆ ಇಸ್ಕಾನ್ ಅವರು. ನಮ್ಮ ಶಾಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ನಾನು.